ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಕೀರ್ತನ ಸ್ತ್ರೀ 21 ಜನವರಿ 2010 8 ಗಂಟೆ 11 ನಿಮಿಷ ಸಂಜೆ ಬೆಂಗಳೂರಲ್ಲಿ ಜನನ. ಉತ್ತರ ಭಾದ್ರಪದ ನಕ್ಷತ್ರ, ಮೀನ ರಾಶಿ, ಸಿಂಹ ಲಗ್ನ. ಸಿಂಹ ಲಗ್ನದಲ್ಲಿ ಜನನ ನೋಡಿ. ಯಾವ ಶಿವಯೋಗದಲ್ಲಿ ಹುಟ್ಟಿದ್ದಾರೆ, ಭಾರಿ ಒಳ್ಳೆ ಯೋಗ. ಹೌದು, ಯೋಗ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ರೀ ಜಾತಕ ಸರಿ ಇದೆಯೋ ಇಲ್ಲ ಅಂತ. ಹೌದು, ಅದನ್ನು 100% ಹೇಳ್ಬೋದು. ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6ರಿಂದ 24 ಇರಬೇಕು. ಯಾಕಂದರೆ 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನು ನಾವು ಯೌವನಾವಸ್ಥೆ ಅಂತ ಕರಿತೀವಿ, ಇದನ್ನು ವೃದ್ಧಾಪ್ಯ ಅಂತ ಕರಿತೀವಿ, ಇದನ್ನು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಯೌವನಾವಸ್ಥೆಯಲ್ಲಿರುವಂತಹ ಗ್ರಹಗಳು 100ಕ್ಕೆ 100 ಫಲ ಕೊಡ್ತವೆ. ಆದರೆ ಉಚ್ಚ ನೀಚ ರಾಹು ಕೇತು ಇವು 0 ಡಿಗ್ರಿಯಲ್ಲಿದ್ರೂ ಕೊಡ್ತಾವೆ. ಇದು ಮಾತ್ರ ಸತ್ಯ. ಬನ್ನಿ, ಹಾಗಾದರೆ ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ ನೋಡಿ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50. ಹಾಗಾದರೆ ಸಿಂಹ ಲಗ್ನದ ಯೋಗಕಾರಕ ಗ್ರಹ ಯಾವುದು? 1ನೇದೇ ಸೂರ್ಯ, 2ನೇದು ಬಂದು ಕುಜ, 3ನೇದು ಬಂದು ಗುರು, 4ನೇದು ಬಂದು ಶುಕ್ರ, 5ನೇದು ಬಂದು ತಾತ್ಕಾಲಿಕ ಮಿತ್ರ ಬುಧ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಚಂದ್ರ ಅತಿ ದೊಡ್ಡ ವಿರೋಧಿ, ಶನಿ ಅತಿ ದೊಡ್ಡ ವಿರೋಧಿ. ನೆನಪಿಟ್ಕೊಳ್ಳಿ. ಬನ್ನಿ, ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಜಾತಕದಲ್ಲಿ ವಕ್ರೀಯ ಹಾಗೂ ನೋಡಿ, ವಕ್ರೀಯ ಕುಜ ಪ್ಲಸ್ ನೀಚ ಕುಜ, ನೀಚ ರಾಹು, ನೀಚ ಕೇತು, ಅಸ್ತಂಗತ ಶುಕ್ರ, ಹೇಳಿ ಅಸ್ತಂಗತ ಶುಕ್ರ. ಹಾಗಾದರೆ ಬನ್ನಿ ಜಾತಕದ ಸಂಪೂರ್ಣ ವಿವರಣೆ ಮಾಡೋಣ. ನೋಡಿ, 1ನೇ ಮನೆಯಲ್ಲಿ ಯಾರಿಲ್ಲ, 2ನೇ ಮನೆಯಲ್ಲಿ ಶನಿ ಬಂದು ಕೂತಿದ್ದಾನೆ. 2 ಮತ್ತು 6 ಮತ್ತು 7ನೇ ಭಾವದ ಫಲವನ್ನು ಕೊಡ್ತಾನೆ ಅವನಿಗೆ. ಅದು ಕೆಟ್ಟ ಫಲ. ವಕ್ರೀನಾಗಿದ್ದಾನೆ, ಸ್ಲೋ ಮೂವಿಂಗು, ವಿಪರೀತ ಜಿಪುಣಿ. ಈ ಹುಡುಗಿ ಯಾವುದಕ್ಕೂ ದುಡ್ಡು ಖರ್ಚು ಮಾಡೋದಿಲ್ಲ. ನೋಡಿ, ವ್ಯವಹಾರಗಳು ಎಲ್ಲವೂ ಕೆಡ್ತವೆ. ಬಿಹೇವಿಯರಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸ ಬರುತ್ತೆ. ಕೆಟ್ಟ ಹ್ಯಾಬಿಟ್ಸನ್ನು ಕಲಿತರೂ ಆಶ್ಚರ್ಯ ಪಡುವಂಗಿಲ್ಲ. ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ದುಡ್ಡಿನ ಒಳಹರಿವು ಹೊರಹರಿವಿನಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಸಂಬಂಧಿಗಳು ಸಹಾಯ ಮಾಡೋದಿಲ್ಲ. ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ. ಹಣವನ್ನು ಸೇವ್ ಮಾಡೋದಿಲ್ಲ. ನಿಮ್ಮ ಹೊಂದಾಣಿಕೆ, ನೀವು ಪರಿವಾರದ ಸ್ಥಿತಿ ಬಹಳ ಕೆಟ್ಟಾಗುತ್ತೆ. ಅದು ಅದರಲ್ಲಿ ಇನಿಷಿಯಲಿ ಸ್ಟಡಿ ಚೆನ್ನಾಗಿ ಮಾಡೋದಿಲ್ಲ. ನಿಮ್ಮ ಮಾತಿನ ದಾಟಿ ಏನಿದೆಯಲ್ಲ ಅದು ಬಹಳ ರಾಂಗ್ ಆಗುತ್ತೆ. ಸಂಸ್ಕಾರ ಹಾಗೂ ನೆಮ್ಮದಿ ಸಿಗದೆ ಹೋಗ್ಬೋದು. ಯಾಕಂದರೆ 2ನೇ ಭಾವ ಬಹಳ ಕೆಟ್ಟ ಭಾವ ರೀ, ಬಹಳ ಕೆಟ್ಟ ಭಾವ. ನೋಡಿ, ಇಲ್ಲಿ ಕೆಡಿಸ್ಬಿಟ್ಟಿದ್ದಾನೆ.
ಅದೇ ರೀತಿ 6ನೇ ಭಾವ, 6ನೇ ಭಾವ ತಾಯಿ, 6ನೇ ಭಾವ ದಾಂಪತ್ಯ ಹಾಳಾಗ್ಬೋದು ನಿಮ್ದು. ನೀವು ಮಾಡಿಕೊಳ್ಳುವ ಗಂಡನ ಗುಣಗಳು ಯಾರಿಗೂ ಇಷ್ಟ ಆಗದೆ ಹೋಗ್ಬೋದು. ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಆಗ್ಬೋದು. ದಿನನಿತ್ಯದ ದುಡ್ಡು ಬರೋದು ಕರೆಕ್ಟಾಗಿ ಬರೋದಿಲ್ಲ. ಒಳ್ಳೆ ಪಾರ್ಟ್ನರ್ಶಿಪ್ ಆಗೋದಿಲ್ಲ. ಸೆಕ್ಸುವಲ್ ಲೈಫ್ ಬಹಳ ಕಷ್ಟ ಆಗುತ್ತೆ. ದಿನನಿತ್ಯದ ನಡವಳಿಕೆ ಬಹಳ ಕಷ್ಟ ಆಗುತ್ತೆ. ಸೆಲ್ಫ್ ಎಂಪ್ಲಾಯ್ಡ್ ಆದರೆ, ಸ್ವಂತ ಬಿಸ್ನೆಸ್ ಮಾಡಿದ್ರೆ ಗ್ಯಾರಂಟಿ ಹಾಳು ಮಾಡ್ಕೋತೀರಾ. ಪ್ರೊಫೆಷನಲಿಸ್ಟ್ ಆಗಿದ್ರೆ 100ಕ್ಕೆ 100 ಹೆಸರು ಕೆಡಿಸ್ಕೊತೀರಾ. ಇದು 7ನೇ ಭಾವದ ಫಲ. ನೋಡಿ, ವಿಪರೀತ ಕಷ್ಟಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 1ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ, 6ನೇ ಭಾವದ ಸ್ವಾಮಿ 2ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ನೀವು ಬಹಳ ಕಷ್ಟ ಅನುಭವಿಸ್ತೀರಾ, ಇದು ಮಾತ್ರ ಕಟ್ಟಿಟ್ಟು ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಾ, ವಿಪರೀತ ಸಾಲವನ್ನು ಮಾಡ್ಕೋತೀರಾ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ನೆಮ್ಮದಿ ಇಲ್ದಂಗಾಗುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗಾಗುತ್ತೆ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದಗಳನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ, ಎಲಬು ಕೀಳುಗಳ ರೋಗ ಬಂದು ಆಶ್ಚರ್ಯ ಪಡುವಂಗಿಲ್ಲ, ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ. ಇದು 6ನೇ ಭಾವದ ಫಲ. ಜಾತಕ ಕೆಟ್ಟಿದೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಜಾತಕ ಕೆಟ್ಟಿದೆ, ಬಹಳ ಕೆಟ್ಟಿದೆ. ನೋಡಿ, ಬುಧ ರಾಹು ನೋಡಿ, ದಿಸ್ ಇಸ್ ನಾಟ್ ಎ ಗುಡ್ ಇಯರ್. ಇವನು ನೀಚ ರಾಹು ನೋಡಿ. ಇವನು ಯಾರು? 2 ಮತ್ತು 11ನೇ ಭಾವದ ಸ್ವಾಮಿ. ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಮಾತ್ರ ಜೀವನ. ಹೌದು, ಯಾಕಂದ್ರೆ ನೀಚ ರಾಹು 2 ಮತ್ತು 11ನೇ ಭಾವಕ್ಕೆ ಯುತಿಯಾಗಿದ್ದಾನೆ. ಇದನ್ನ ಜಡತ್ವ ದೋಷ ಅಂತ ಕರಿತೀವಿ ನಾವು. ಇದನ್ನ ಜಡತ್ವ ದೋಷ ಅಂತ ಕರಿತೀವಿ. ಬಹಳ ಕೆಟ್ಟ ನೀಚ ರಾಹು ಅವನು ಅಲ್ಲಿ ಆ ಜಾಗದಲ್ಲಿ. ಬುಧನಿಗೆ ಯಾವುದೇ ಕಾರಣಕ್ಕೂ ಅವನು ಯಾವುದೇ ಫಲ ಕೊಡಕ್ ಬಿಡಲ್ಲ. ಒಂದು ವೇಳೆ ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ 100% ಬುಧ ಇಲ್ಲಿ ಒಳ್ಳೆ ಫಲ ಕೊಡ್ತಾನೆ. ಒಂದು ವೇಳೆ ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ರಾಹು ಆಗ್ಲಿ ಕೇತು ಆಗ್ಲಿ ಬಹಳ ಡ್ಯಾಮೇಜ್ ಮಾಡ್ತಾರೆ ನಿಮ್ಗೆ. ಹೌದು, ಸೀದಾ 9ನೇ ಭಾವನೆ ನೋಡ್ತಾನೆ ಅವನು. ನೋಡಿ, ಇಲ್ಲಿ 2 ಮತ್ತು 11ನೇ ಫಲ ಸಿಗಲ್ಲ ನಿಮ್ಗೆ. 2ನೇ ಮನೆಯಲ್ಲಿ ಶನಿ ಕೂತಿದ್ದಾನೆ. ಹೌದಾ? ಆ 2ನೇ ಮನೆಯ ಸ್ವಾಮಿ ಜೊತೆಗೆ ಯಾರು ಬಂದು ಕೂತಿದ್ದಾರೆ? ವ್ಯವಹಾರಗಳು ಕೆಡ್ತವೆ. ಬಿಹೇವಿಯರ್ ಸಿಕ್ಕಾಪಟ್ಟೆ ವ್ಯತ್ಯಾಸ ಬರುತ್ತೆ. ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ನಡವಳಿಕೆಯಲ್ಲಿ ಇವೆಲ್ಲ ಆಗ್ತವೆ. ಬಟ್ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡ್ರೆ ಒಳ್ಳೆ ವ್ಯವಹಾರಸ್ಥರಾಗ್ತೀರಿ, ಒಳ್ಳೆ ಬಿಹೇವಿಯರ್ ಬರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ಒಳ್ಳೆ ನಡವಳಿಕೆಯನ್ನು ಕಲಿತೀರಿ, ದುಡ್ಡಿನ ಒಳಹರಿವು ಮತ್ತು ಹೊರಹರಿವಿನಲ್ಲಿ ಸಮತೋಲನ ಬರುತ್ತೆ. ಅದು ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಗೆ ಸಹಾಯ ತಗೋತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದ ವಿಚಾರದಲ್ಲಿ ಸ್ವಚ್ಛಂದ ಮೆರಿತೀರಿ, ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ, ಇನಿಷಿಯಲಿ ಒಳ್ಳೆ ಸ್ಟಡಿ ಮಾಡ್ತೀರಿ. ಅದು ಅದರಲ್ಲಿ ಮಾತಿನಲ್ಲಿ ವಚನತ್ವ ಮತ್ತು ದಾಟಿ ಇರುತ್ತೆ, ಹಾಗೂ ಸಂಸ್ಕಾರಿ ಜೀವನವನ್ನು ಮಾಡ್ತೀರಿ. ಒಂದು ವೇಳೆ ರಾಹು ಶಾಂತಿ ಮಾಡಲಿಲ್ಲ ಅಂದ್ರೆ ಇದು ಉಲ್ಟಾ. ಹೌದು, ರಾಹು ಮತ್ತು ಶನಿ ಶಾಂತಿ ಎರಡೂ ಮಾಡ್ಬೇಕು ನೀವು ಇಲ್ಲಿ. ಇಲ್ಲ ಅಂದ್ರೆ ಇಂಪಾಸಿಬಲ್ 2ನೇ ಭಾವದ ಫಲ ತಗೊಳಕ್ಕೆ. ನೋಡಿ, ನಾಗ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂದ್ರೆ 11ನೇ ಭಾವದ ಫಲ ಸಿಗುದಿಲ್ಲ. ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ, ಹಂತ ಹಂತವಾಗಿ ಗ್ರೋತ್ ಆಗ್ತಾ ಹೋಗ್ತೀರಿ. ದುಡ್ಡು ಆಭರಣ ಹಣವನ್ನು ಗಳಿಸೋದಿಲ್ಲದೆ ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಮಿತ್ರರು ಒಳ್ಳೆ ಮಿತ್ರರನ್ನು ಹೊಂದ್ತೀರಿ. ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂದ್ರೆ ಈ 11ನೇ ಭಾವದ ಫಲನೂ ಸಿಗಲ್ಲ. ನಾ ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು ಕ್ಲಿಯರ್ ಆಗಿ ಅಂತಂದ್ರೆ, ಇದು ಬುಧನ ಮನೆ, ಇದು ಬುಧನ ಮನೆ. ಬುಧ ಬಂದು ಗುರುನ ಮನೆಯಲ್ಲಿ ಕೂತಿದ್ದಾನೆ, ಒಪ್ಕೋತೀರಾ? ಆ ಗುರುನ ಮನೆಯಲ್ಲಿ ನೀಚ ರಾಹು ಜೊತೆ ಯುತಿಯಾಗಿದ್ದಾರೆ. ದಟ್ ಈಸ್ ಮೋಸ್ಟ್ ಡೇಂಜರಸ್. ಜಡತ್ವ ದೋಷ, ರೋಗಕ್ಕೆ ತುತ್ತಾಗ್ತೀರಿ, ಸೋಮಾರಿತನ ಬೆಳೆಯುತ್ತೆ. ಮಾಡಿದ್ರೆ ಬಿಡು, ನೋಡಿದ್ರೆ ಬಿಡು, ನೋಡೋಣ ಬಿಡು, ಮಾಡೋಣ ಬಿಡು, ಈ ರೀತಿ ನಿಮ್ಮಲ್ಲಿ ಬಿಹೇವಿಯರ್ ಕಾಣಬಹುದು.
ಹೌದು, ಇವತ್ತು ಮಾಡೋ ಕೆಲಸ 2 ದಿನ ಬಿಟ್ಟು ಮಾಡ್ತೀರಿ. ಈ ರೀತಿ ಜಡತ್ವ ದೋಷ ಬರುತ್ತೆ. ಇಟ್ಸ್ ಅ ವೆರಿ ಡೇಂಜರಸ್. ಬುದ್ಧಿಗೆ ಮಂಕು ಬಡಿಯುತ್ತೆ. ಹೌದು, ಬುದ್ಧಿಗೆ ಮಂಕು ಬಡಿಯುತ್ತೆ. ಯಾವುದೇ ರೀತಿ ಎಜುಕೇಶನ್ ನಿಮ್ದು ಸಕ್ಸಸ್ಫುಲ್ ಆಗುದಿಲ್ಲ, ಅರ್ಧಕ್ಕೆ ನಿಲ್ಲುತ್ತೆ. ಇಲ್ಲಿ ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಯು ವಿಲ್ ಬಿ ದ ಮೋಸ್ಟ್ ಡೇಂಜರಸ್ ಗರ್ಲ್. ಹೌದು, ಯಾಕೆಂದ್ರೆ ನೋಡಿ, ಇಲ್ಲಿ ಬುಧನ ಮನೆ ಯಾವುದು? 11ನೇ ಮನೆ ಬುಧನ ಮನೆ, ಎರಡನೇ ಮನೆಯೂ ಬುಧನ ಮನೆನೆ. ಆ ಬುಧ ಐದು ಮನೆನೆ ನೀಚ ರಾಹು ಜೊತೆಗೆ ಬಂದಿದ್ದಾನೆ. ಹಾಗಾಗಿ ಇವೆರಡೂ ಭಾವ ಕೆಡಬಾರದು ಅಂದ್ರೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ 2ನೇ ಭಾವ ಹಾಗೂ 11ನೇ ಭಾವ ಒಳ್ಳೆ ಫಲ ಕೊಡಕ್ಕೆ ದಾರಿ ಆಗುತ್ತೆ. ಸೂರ್ಯ ಆಹಾ 6ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಸೂರ್ಯ ಎಲ್ಲಿದ್ರು ಅಷ್ಟೇ, ಅವನು ಬೆಳಕು ಕೊಟ್ಟೆ ಕೊಡ್ತಾನೆ, ಆ ಮಾತು ಬೇರೆ. ಬಟ್ ಇಲ್ಲಿ ಏನ್ ಮಾಡಿದಾನೆ ಅಂದ್ರೆ ಶುಕ್ರನ್ ತಿಂದು ಹಾಕಿದ್ದಾನೆ. ನೋಡಿ, ಶುಕ್ರ 6ನೇ ಮನೆಯಲ್ಲಿ ಬಂದ್ರೆ ಗಂಡನಿಂದ ಮೋಸ ಆಗ್ಬೋದು. ಹಣವನ್ನು ಕಳ್ಕೋಬಹುದು, ಮಣ್ಣ ಆಸ್ತಿಯನ್ನು ಕಳ್ಕೋಬಹುದು, ನೆಮ್ಮದಿ ಕಳ್ಕೋಬಹುದು. ಯಾವುದೇ ಕಾರಣಕ್ಕೂ ದಾಂಪತ್ಯದ ಸುಖ ನೋಡದೆ ಹೋಗ್ಬೋದು, ದಾಂಪತ್ಯದ ಸುಖ ಸಿಗದೆ ಹೋಗ್ಬೋದು, ಆ ರೀತಿ ಆಗ್ಬೋದು. ಸೊ ದಯವಿಟ್ಟು ನಾ ಹೇಳೋದನ್ನ ಅರ್ಥ ಮಾಡ್ಕೊ. ಶುಕ್ರ ಅಸ್ತಂಗತ ಆಗಿದ್ದಾನೆ, ಅವನ ಅಲ್ಲಿ ಆಕ್ಟಿವೇಟ್ ಮಾಡಕ್ ಬರಲ್ಲ. ಭಾವ 6ನೇ ಭಾವದಲ್ಲಿ ಆಕ್ಟಿವೇಟ್ ಮಾಡಕ್ ಬರಲ್ಲ ಇವ್ರೆ, ಇಂಪಾಸಿಬಲ್. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, 7ನೇ ಮನೆಯಲ್ಲಿ 5ನೇ ಮನೆ ಸ್ವಾಮಿ ಬಂದಿದ್ದಾನೆ. ದಿಸ್ ಇಸ್ ಗುಡ್. ಯಾವಾಗ ಗುಡ್ಡು? ನೀವು ಇವನ್ ಶಾಂತಿ ಮಾಡಿದಾಗ, ಇವನ್ ಶಾಂತಿ ಮಾಡಿದಾಗ, ಇದನ್ನ ಶಾಂತಿ ಮಾಡಿದಾಗ ದಿಸ್ ಇಸ್ ಗುಡ್. ಇಲ್ಲ ಅಂದ್ರೆ ಇಲ್ಲ. 7ನೇ ಮನೆ ಇವನ್ಯಾರು 5 ಮತ್ತು 7ನೇ ಭಾವದ ಒಳ್ಳೆ ಫಲವನ್ನು ಕೊಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾವಾಗ ಈ ರಾಹು ಕೇತು ಶನಿ ಶಾಂತಿ ಮಾಡಿದರೆ ಮಾತ್ರ. ಹೌದು, ಒಳ್ಳೆ ಫಲ ಕೊಡ್ತಾನೆ. 5ನೇ ಭಾವದ ಒಳ್ಳೆ ಫಲ ಕೊಡ್ತಾನೆ, 7ನೇ ಭಾವದ ಒಳ್ಳೆ ಫಲ ಕೊಡ್ತಾನೆ. ಯಾವಾಗ ಶನಿ ಮತ್ತು ರಾಹು ಕೇತು ಶಾಂತಿ ಮಾಡಿದಾಗ ಒಳ್ಳೆ ಎಜುಕೇಶನ್ ಕೊಡ್ತಾನೆ, ಒಳ್ಳೆ ದಾಂಪತ್ಯವನ್ನು ಕೊಡ್ತಾನೆ, ಒಳ್ಳೆ ಸೆಕ್ಸುವಲ್ ಲೈಫ್ ಕೊಡ್ತಾನೆ. ನಿಮ್ಗೆ ಹುಟ್ಟುವ ಮಕ್ಕಳು ಒಳ್ಳೆ ಮಕ್ಕಳು ಹುಡ್ತಾರೆ. ಅದು ಹೋಗಿ ವಿದ್ಯಾವಂತ, ಬುದ್ಧಿವಂತ, ಪ್ರಜ್ಞಾವಂತ, ಸುಸಂಸ್ಕೃತ ಮಕ್ಕಳು ಹುಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಸ್ಕೊತೀರಿ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಮಕ್ಕಳು, ಗಂಡ ಎಲ್ಲರದು ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೊಳ್ತೀರಿ. ಇಲ್ಲ, ನಾ ಹೇಳ್ತಿಲ್ಲ ನಿಮ್ಗೆ 5ನೇ ಭಾವದ ಫಲನೂ ಸಿಗುತ್ತೆ, 7ನೇ ಭಾವದ ಫಲನೂ ಸಿಗುತ್ತೆ. ಬಟ್ ಒಂದು ಮಾತ್ರ ಹೇಳ್ತೀನಿ ನಿಮಗೆ, ನೀವು ಇವು 3 ಶಾಂತಿ ಆಗಲಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ, ಬಹಳ ಕಷ್ಟ ಆಗುತ್ತೆ. ಕೀರ್ತನ ಬಿ ಎ ಸೀರೀಸ್ ನೋಡಿ. 7ನೇ ಭಾವದ ಫಲ ದಾಂಪತ್ಯ ಚೆನ್ನಾಗಿರುತ್ತೆ, ಒಳ್ಳೆ ಗಂಡ ಸಿಗ್ತಾನೆ, ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ, ದಿನನಿತ್ಯ ಬರೋ ದುಡ್ಡಿಗೆ ಏನು ಚಿಂತೆ ಇರೋದಿಲ್ಲ, ಪಾರ್ಟ್ನರ್ಶಿಪ್ ಚೆನ್ನಾಗಿ ನಡೆಯುತ್ತೆ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಾ. ದಿನನಿತ್ಯದ ನಡವಳಿಕೆ, ಒಂದಿನ ಸಾಹುಕಾರಕ್ಕೆ ಒಂದಿನ ಬಡತನ ಆಗಂಗಿಲ್ಲ, ಒಂದೇ ಲೆವೆಲಲ್ಲಿ ಹೋಗ್ತೀರಾ. ಸ್ವಂತ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ತೀರಾ. ಪ್ರೊಫೆಷನಲ್ ಆಗಿ ಏನಾದರೂ ನೀವು ಆದರೆ 100ಕ್ಕೆ 100 ಹೆಸರು ಮಾಡ್ತೀರಾ. ಆದರೆ ಈ 3 ಶಾಂತಿ ಆಗಬೇಕು. ಇವನು ಶಾಂತಿ ಕೊಡ್ಬೇಕಂದ್ರೆ ನೋಡಿ, 12ನೇ ಮನೆ ಸ್ವಾಮಿ ನೋಡಿ, ಯಾರು 12ನೇ ಮನೆ ಸ್ವಾಮಿ ಚಂದ್ರ 8ನೇ ಮನೆಯಲ್ಲಿದ್ದಾನೆ. 1ನೇ ಮನೆ ಸ್ವಾಮಿ ಎಕ್ಸಾಕ್ಟ್ಲಿ 6ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಇದು ವಿಪರೀತ ರಾಜಯೋಗ ಬರಲ್ಲ, ಇವರು ವಿಪರೀತ ಡ್ಯಾಮೇಜ್ ಮಾಡ್ತಾನೆ, ಹೈಲಿ ಡ್ಯಾಮೇಜ್ ಮಾಡ್ತಾನೆ. ಇದು ಮಾತ್ರ ಕಷ್ಟಿಟ್ಟ ಬುದ್ಧಿ. ಹೌದು, ದೊಡ್ಡ ವಿರೋಧಿ ಅವ, ಸೂರ್ಯನ ವಿರೋಧಿ. ವಿಪರೀತ ಕಷ್ಟಗಳನ್ನು ನೋಡ್ತೀರಾ, ವಿಪರೀತ ಸಾಲವನ್ನು ಮಾಡ್ಕೋತೀರಾ, ವಿಪರೀತ ಜಗಳ ಜಾಪತ್ರೆಯಲ್ಲಿ ನಿಮ್ಮ ಜೀವನ ತೊಡಗಿರುತ್ತೆ. ವಿರೋಧಿಗಳು ಹುಟ್ಟುಕೋತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು, ವಿವಾದಗಳಿಗೆ ಗುರಿ ಆಗ್ಬೋದು.
ಅಪವಾದವನ್ನು ಹೊತ್ಕೋಬಹುದು, ಕೋರ್ಟು ಕಚೇರಿ ಅಡ್ಡಾಡಬಹುದು, ಎಲುಬು ಕೀಳುಗಳ ತೊಂದರೆ ಈಡಾಗ್ತೀರಿ, ತಂದೆ ವ್ಯವಹಾರ ಕೆಟ್ಟು ಹೋಗುತ್ತೆ, ವಿಪರೀತ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀಬೋದು, ಆಕ್ಸಿಡೆಂಟ್ ಆಗ್ಬೋದು, ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು, ಜಗಳ ಹೊಡೆದಾಡದಿಂದ ಜೀವಕ್ಕೆ ಅಪಾಯ ಆಗ್ಬೋದು, ಬಹಳ ಕೆಟ್ಟ ಸಮಯ ನೋಡ್ಬೋದು, ಅತ್ತೆ ಮನೆಯವರು ಅಂದರೆ ಗಂಡನ ಮನೆಯವರು ನಿಮ್ಮ ಜೊತೆಗೆ ಹೊಂದಾಣಿಕೆ ಇಲ್ಲದೆ ಇರ್ಬೋದು, ಹೆದರಿಕೆಯಿಂದ ಜೀವನ ಮಾಡ್ಬೋದು. ಇಲ್ಲ ರೀ, ಚಂದ್ರ ಅಷ್ಟಮದಲ್ಲಿ ಬರಬಾರ್ದು, ಬಾಲ್ಯ ಹಾಳಾಗುತ್ತೆ, ಮನಸ್ಸು ಹಾಳಾಗುತ್ತೆ, ಮಾನಸಿಕವಾಗಿ ವಿಪರೀತ ಹಿಂಸೆ ಆಗ್ತೀರ. ನಾನು ಹೇಳ್ತೇನೆ ನೋಡಿ. ಕೀರ್ತನಾ ಅವರೇ, ನಾನು ನಿಮ್ಗೆ ಹೆದರ್ಸ್ತಾ ಇಲ್ಲ, ಇರೋ ಸತ್ಯ ಹೇಳ್ತಾ ಇದ್ದೀನಿ. ಏನಪ್ಪ ಈ ಗುರುಗಳು ಹೆಂಗ್ ಮಾತಾಡ್ತಾರೆ ಸ್ಟ್ರೈಟ್ ಆಗಿ? ಯಾವುದು, ನಾನು ಈಗ ಇರೋ ಸತ್ಯ ಹೇಳ್ತೀನಿ, ನಿಮ್ಗೆ ಇಷ್ಟ ಆದ್ರೆ ಕೇಳಿ, ಇಲ್ಲ ಆಗೋ ಸಮಸ್ಯೆ ಹೇಳ್ತಾ ಇದೆ. ಮುಂದೆ ಬರೋದು 13 ವರ್ಷ ತಾಯಿ ನಿನಗೆ, 14 ವರ್ಷ ಮುಂದೆ ಬರುವಂತ ತೊಂದರೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇವಾಗಲೇ ಎಚ್ಚೆತ್ಕೊಂಡು ಇವಾಗಲೇ ಪೂಜೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ನೀನು ನೋಡಿ, ಇಲ್ಲಿ 11ನೇ ಮನೆಯಲ್ಲಿ ಕೇತು ನೀಚ, ಬೇಡ 12ನೇ ಮನೆಯಲ್ಲಿ ಕುಜ, ಇದು ದೊಡ್ಡ ಇದು ಪ್ರಬಲ ಮಾಂಗಲ್ಯ ದೋಷ ಅಂತ ಕರಿತೀವಿ. ಇದಕ್ಕೆ ನಾವು ಏನಂತ ಕರಿತೀವಿ? ಪ್ರಬಲ ಮಾಂಗಲ್ಯ ದೋಷ. ಪ್ರಬಲ ಮಾಂಗಲ್ಯ ದೋಷ 100%. ಸಾಧ್ಯನೇ ಇಲ್ಲ ನಿನ್ನ ದಾಂಪತ್ಯ ನಿಲ್ಲಕ್ಕೆ. ಹೌದು, ಅರ್ಕವ್ಯ ಆಗ್ಬೇಕು ನೀನು. ಅರ್ಕವ್ಯವಾಗಿ ಏನು, ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಬಹಳ ತೊಂದರೆ ಇದೆ. ಶನಿ ಬಹಳ ಡ್ಯಾಮೇಜ್ ಮಾಡ್ತಾನೆ ನೋಡಿ. ಶನಿ ಸೀದಾ ನಿನ್ನ 4ನೇ ಭಾವ ನೋಡಿ ನೆಮ್ಮದಿ ಹಾಳು ಮಾಡ್ತಾನೆ. ಅದಾದ್ಮೇಲೆ 8ನೇ ಭಾವ ನೋಡಿ ಕಷ್ಟ ಕೊಡ್ತಾನೆ. ಅದಾದ್ಮೇಲೆ ಸೀದಾ ನಿನ್ನ 11ನೇ ಭಾವ ನೋಡ್ತಾನೆ. ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಅದಕ್ಕೆ ಹೇಳ್ತಾ ಇರೋದು ನಾವು. ಕುಜ ನೋಡಿ, ಕುಜ ನೋಡಿ, ನೀವೇ ನೋಡ್ಕೊಳ್ಳಿ. ಕುಜ ಅದ ಸೀದಾ ನಿನ್ನ 3ನೇ ಭಾವ ನೋಡ್ತಾನೆ, ಯಾವ ಕೆಲಸನೂ ಆಗದಂಗೆ ನೋಡ್ಕೋತಾನೆ. ಅದಾದ್ಮೇಲೆ ಸೀದಾ ನಿನ್ನ 6ನೇ ಭಾವ ನೋಡ್ತಾನೆ, ಆಮೇಲೆ ನಿನ್ನ 7ನೇ ಭಾವ ನೋಡ್ತಾನೆ. ದಿಸ್ ಈಸ್ ಮೋಸ್ಟ್ ಡೇಂಜರಸ್. ದಾಂಪತ್ಯ ಹಾಳು ಮಾಡೋವನೇ ಕುಜನೆಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರಾಹು ನೋಡಿ, ಇಲ್ಲಿ ರಾಹು ಎಷ್ಟು ಡ್ಯಾಮೇಜ್ ಮಾಡ್ತಾನೆ ಅಂದರೆ ಈ ಭಾವದಿಂದ ಅರ್ಥ ಮಾಡ್ಕೊಳ್ಳಿ ನೀವು. ಸೀದಾ ನೋಡಿ, ನೀನು 9ನೇ ಭಾವ ನೋಡ್ತಾನೆ, ಇಡೀ ಜೀವನ ಹಾಳು ಮಾಡ್ತಾನೆ. ಆಮೇಲೆ 11ನೇ ಭಾವ ನೋಡ್ತಾನೆ, ಆಮೇಲೆ ನಿನ್ನ ನೋಡ್ತಾನೆ. ನೀನೇನಾದರೂ ತಪ್ಪು ಕೆಲಸ ಮಾಡಿದ್ರೆ ಅದಕ್ಕೆ ಕಾರಣ, ತಪ್ಪು ಹೆಜ್ಜೆ ಇಟ್ಟರೆ ಕಾರಣ ಅದಕ್ಕೆ ರಾಹುನೇ ಕಾರಣ. ಇಲ್ಯೂಷನ್ ಅವನು. ನೀವು ಇದಕ್ಕೆ ನೋಡಿ, ಫ್ಯಾಕ್ಟ್ ಇದೆ. ಬಹಳ ಚೇಂಜಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊ. ಸೊ ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊ. ಹೌದು, ಏನು ಮಾಡ್ಕೋಬೇಕು ಅಂದರೆ, ಫಸ್ಟು ನೀನು ನಾಗ ಪ್ರತಿಷ್ಠಾಪನೆ ಮಾಡ್ಕೊ. ಅದಾದ್ಮೇಲೆ ಅರ್ಕ ವಿವಾಹ ಮಾಡ್ಕೊ. ಅದಾದ್ಮೇಲೆ ನೋಡಿ, ಶನಿ, ಚಂದ್ರ ಹಾಗೂ ಕುಜ ಈ 3 ಗ್ರಹಗಳ ಶಾಂತಿ ಆಗಬೇಕು. ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹು ಕೇತು ಬಂದ್ಬಿಡ್ತಾರೆ. ಶನಿ ಚಂದ್ರ ಕುಜ ಏನಿದಾರಲ್ಲ, ದೇ ಆರ್ ಮೋಸ್ಟ್ ಡೇಂಜರಸ್. ಐ ಆಮ್ ಟೆಲ್ಲಿಂಗ್ ಯು. ಶನಿ ಚಂದ್ರ ಕುಜ ದೇ ವಿಲ್ ಡ್ಯಾಮೇಜು. ಇದಾದ್ಮೇಲೆ ಆಕಳ ದಾನ ಆಗಲೇಬೇಕು ನಿಮಗೆ. ಆಕಳ ದಾನ ಆಗಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಹೌದು, ನಾಗ ಪ್ರತಿಷ್ಠಾಪನೆ ಆಗಬೇಕು, ಅರ್ಕ ವಿವಾಹ ಆಗಬೇಕು, ಶನಿ ಮತ್ತು ಚಂದ್ರ ಕುಜ ಶಾಂತಿ ಆಗಬೇಕು, ಆಮೇಲೆ ಆಕಳ ದಾನ ಆಗಬೇಕು. ದಯವಿಟ್ಟು ಕೀರ್ತನವ್ರು ರಿಸ್ಕ್ ಹೋಗ್ಬೇಡಿ. ನೋಡಿ, ಲಗ್ನದಲ್ಲಿ ಕೇತು 1, 5, 7, 9 ನೋಡ್ಬೇಕು ಕರೆಕ್ಟಾಗಿ. ನಾವು 1ನೇ ಮನೆ ಸ್ವಾಮಿ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. 5ನೇ ಮನೆ ಸ್ವಾಮಿ ಯಾರು? ಬುಧ 4ರಲ್ಲಿದ್ದಾನೆ. 7ನೇ ಮನೆ ಸ್ವಾಮಿ 8ರಲ್ಲಿದ್ದಾನೆ. 9ನೇ ಮನೆ ಸ್ವಾಮಿ 12ರಲ್ಲಿ ನೀಚ ಆಗಿದ್ದಾನೆ. ಕಷ್ಟ ರೀ, ದಾಂಪತ್ಯದ ವಿಚಾರದಲ್ಲಿ ಬಹಳ ಕಷ್ಟ. ಹೌದು, ಎಜುಕೇಶನ್ ನೋಡೋಣ ಬನ್ನಿ. ಸಾಧ್ಯನೇ ಇಲ್ಲ. 1ನೇ ಮನೆ ಸ್ವಾಮಿ ನೀಚ, 9ನೇ ಮನೆ ಸ್ವಾಮಿ ಲಗ್ನದಲ್ಲಿ,
5ನೇ ಮನೆ ಸ್ವಾಮಿ 11ರಲ್ಲಿ, ಲಗ್ನೇಶನ ನೀಚ ಆಗಿದ್ದಾನೆ, ಸ್ವಲ್ಪ ಎಜುಕೇಶನ್ ಕಡಿಮೆ ಆಗುತ್ತೆ, ಹಿಂದುಳಿತೀರ. ಒಂದು ವೇಳೆ ನೀವು ಅಪ್ಪಿತಪ್ಪಿ ಜಾಣ್ರಿದ್ದೀರಿ ಅಂದ್ಕೊಳ್ಳಿ ಇವಾಗ ಮುಂದೆ ಆಟೋಮೆಟಿಕ್ ನೀವು ಬಹಳ ಇದು ಬಿಡ್ತೀರ. ನೋಡಿ 5ನೇ ಮನೆ ಸ್ವಾಮಿ ನೋಡಿ, ಚಂದ್ರ ಗುರು ನೋಡಿ, ಕಷ್ಟ ಭಾಳ ಇದೆ. ದಯವಿಟ್ಟು ನಾನು ಹೇಳಿದ್ದನ್ನು ನೀವು ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಬಹಳ ಕಷ್ಟಕ್ಕೆ ಬರ್ತೀರ. ಇದು ಮಾತ್ರ ಕಟ್ಟಿಟ್ಟ ಬರ್ತೀವಿ. ಬುಧ ದಶೆಯಲ್ಲಿದ್ದೀರಾ ಈಗ. ಎರಡು 2027 ಬುಧ ದಶೆ, 5ನೇ ಮನೆ, ರಾಹು ಪೀಡಿತನಾಗಿದೆ. ನಾನು ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಪಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಬಹಳ ಮುಖ್ಯ. ಅರ್ಕ ವಿವಾಹ ಇವಾಗಲೇ ಆಗಬೇಕು, ಅರ್ಕ ವಿವಾಹ ಇವಾಗಲೇ ಆಗಬೇಕು. ಅದಾದಮೇಲೆ ಚಂದ್ರ ಕುಜ ಪ್ಲಸ್ ಶನಿ ಶಾಂತಿ ಮಾಡ್ಕೊಳ್ಳಿ. 100% ಆಕಳ ದಾನ ಮಾಡಲೇಬೇಕು. ನೀವು ಆಕಳ ದಾನ ಮಾಡಲಿಲ್ಲ ಅಂದ್ರೆ ನಡೆಯೋದಿಲ್ಲ ಸರ್, ದಯವಿಟ್ಟು ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತೀನಿ. ಇಷ್ಟವಾದಲ್ಲಿ 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.